ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ಇದು ನೋಡಿ OBC ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಇಲ್ಲಿ ನೀವು SHP ಅಂತ ನೋಡಿ ಒಂದು ಲಿಂಕನ್ನು ಕಾಣಿಸ್ತದೆ ನೋಡಿ. ಇದರ ಮೇಲೆ ಅಂದರೆ ನೀವು ಸಿಂಪ್ಲಿ SHP ಅಂತ ಟೈಪ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದಾದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಪ್ರೀ ಮ್ಯಾಟ್ರಿಕ್ಕು ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ. ಪ್ರೀ ಪೋಸ್ಟು ಇಲ್ಲಿ ಆ್ಯಕ್ಚುಲಿ ಪ್ರೀ ಏನಾಗಿದೆ ಕ್ಲೋಸ್ ಆಗಿದೆ, ಪೋಸ್ಟ್ ಏನಾಗಿದೆ ಓಪನ್ ಇದೆ. ಇಲ್ಲಿ ನೋಡಿ SSP ಅಕೌಂಟ್, ಒಂದು ವೇಳೆ ನೀವು SSP ಅಕೌಂಟ್ ಇರಲೇ ಇದ್ದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೀವು ನೋಡಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಸೆಪ್ಟೆಂಬರ್ 4ನೇ ತಾರೀಕು ಹಾಸ್ಟೆಲ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಇದೆ. ನಿಮಗೆ ಯಾವ ರೀತಿ ನೋಡಿ, ಯೂಶ್ವಲಿ ನೀವೇನು ಮಾಡ್ತೀರಾ, ಪೋಸ್ಟ್ ಮ್ಯಾಟ್ರಿಕ್ ಆಲ್ರೆಡಿ SSP ID ಇದ್ದರೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಆಲ್ರೆಡಿ ಒಂದು SSP ID ಇದೆ ಅಂತ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆ, ನೋಡಿ ಈ ಥರ ಸೈನ್ ಇನ್ ಆಗ್ತಾಯಿದೆ. ಅಂದರೆ ಇಲ್ಲಿ ನಿಮ್ಮ ಪಾಸ್ವರ್ಡು ಮತ್ತು ನಿಮ್ಮೊಂದು ಡೇಟಾನ ಎಂಟ್ರಿ ಮಾಡಿ ಏನು ಮಾಡಬೇಕು, ನೀವು ಲಾಗಿನ್ ಆಗಬೇಕು. ID ಇದ್ದರೆ ID, ಇಲ್ಲಾಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕು ನೋಡಿ. ಇಲ್ಲಿ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಮೊದಲನೇದಾಗಿ ನೋಡಿ, ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ಕಾಸ್ಟ್ ಇನ್ಕಮ್ಮು, ಪರ್ಸನಲ್ ಡೀಟೇಲ್ಸು, ನಿಮ್ಮ ಎಜುಕೇಷನ್ ಡೀಟೇಲ್ಸು ಮತ್ತು ನಿಮ್ಮ ಒಂದು ಹಾಸ್ಟೆಲ್ ಎಲ್ಲಿ ನೀವು ಯಾವ ಲೊಕೇಶನಲ್ಲಿ ಬೇಕು, ಆಮೇಲೆ ಒಂದು ಫೈನಲ್ ಸಬ್ಮಿಟ್ ಇರುತ್ತೆ. ಮೊದಲನೇದಾಗಿ ಇಲ್ಲಿ ವೆಬ್ಸೈಟ್ ಲಿಂಕ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಅಲ್ಲಿ ಕೂಡ ಒಂದು ವೇಳೆ ಇಲ್ಲ ನಿಮಗೆ ಅಪ್ಲಿಕೇಶನ್ ಹಾಕೋದು ಬರೋದಂದ್ರೆ ನಾವೇ ಕೂಡ ಹಾಕ್ತೀವಿ. ಬರೀ 60 ರೂಪೀಸ್ ಚಾರ್ಜ್ ಮಾಡ್ತೀವಿ ಒಂದು ಅಪ್ಲಿಕೇಶನ್ಗೆ. ನೀವು ಡಾಕ್ಯುಮೆಂಟ್ಸ್ನ ಆನ್ಲೈನಲ್ಲಿ ಕಳಿಸಿದ್ರೆ ಸಾಕು, ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಅದನ್ನು ಒಂದು PDF ನಾವು ನಿಮಗೆ ಸೆಂಡ್ ಮಾಡ್ತೀವಿ. ಓನ್ಲಿ 60 ರೂಪೀಸ್ ಪರ್ ಅಪ್ಲಿಕೇಶನ್. ಓಕೆ, ಪರ್ ಅಪ್ಲಿಕೇಶನ್. ಇನ್ನು ಇಲ್ಲಿ ನೋಡಿ ಕ್ಲಿಯರ್ ಆಗಿದೆ, ಈ ಥರ ನಿಮಗೆ ತೋರಿಸಲಿ. ಇಲ್ಲಿ ನೀವು ಅಪ್ಲೈ ಅಂತ ಹೊಡೆದ ತಕ್ಷಣ ಇಲ್ಲಿ ಎಸ್ ನೋ ಅಂತ ಬರುತ್ತೆ, ಎಸ್ ಅಂತ ಕೊಡಬೇಕು. ಇಲ್ಲ ನೋ ಅಂದರೆ ಹೊಸದಾಗಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂದರೆ ಏನೇನು ಬೇಕು ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ. ಮೊದಲನೇದಾಗಿ ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಪೇರೆಂಟ್ಸ್ ಡೀಟೇಲ್ಸ್ ಅಥವಾ ಪೇರೆಂಟ್ಸ್ ಆಧಾರ್ ಕಾರ್ಡ್ ನಂಬರು, ಅಕೌಂಟ್ ಕ್ರಿಯೇಟ್ ಮಾಡಲು SSP ID, ಇನ್ನು ನಿಮ್ಮ ಮೊಬೈಲ್ ನಂಬರು, ಪೇರೆಂಟ್ಸ್ ನಂಬರು, ನಿಮ್ಮ ಒಂದು SLC ನಂಬರು ಮತ್ತು ಕಾಸ್ಟ್ ಇನ್ಕಮ್ಮು, ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ರಿಜಿಸ್ಟರ್ ನಂಬರು. ಇಲ್ಲಿ ಈ ಥರ ಸ್ಟೆಪ್ಸ್ ಇದ್ದಾವೆ. ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ನೀವು ಇಲ್ಲಿ ವಿಡಿಯೋನ ಕ್ಲಾರಿಟಿ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಅಕೌಂಟ್ ಕ್ರಿಯೇಟ್ ಮಾಡೋ ಒಂದು ಪೇಜ್ ಬರುತ್ತೆ. ಇಲ್ಲಿ ಸೇಮ್ ರೀತಿ ಬರುತ್ತೆ, ಕ್ರಿಯೇಟ್ ಅಕೌಂಟ್. ಇಲ್ಲಿ ಆಧಾರ್ ನಂಬರು, ನಿಮ್ಮ ಮತ್ತು ಇಲ್ಲಿ ಒಂದಿಷ್ಟು ಕ್ಯಾಪ್ಚರ್ ಕೋಡ್ ಬರುತ್ತೆ. ನೋಡು ನೆಕ್ಸ್ಟ್ ಪೇಜಲ್ಲಿ ಈ ಥರ ಪೇರೆಂಟ್ಸ್ ಡೀಟೇಲ್ಸ್, ಇದನ್ನು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ಲಿಂದ ಯಾವ ರೀತಿ ಫಿಲಪ್ ಮಾಡಬೇಕು. ಇದಾದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿ ಡೀಟೇಲ್ಸ್ ಕಳಿಸ್ತಾರೆ, ಅದನ್ನು ಫಿಲಪ್ ಮಾಡಬೇಕು. ಮತ್ತು ಆಧಾರ್ ಕಾರ್ಡ್ ನಂಬರು, ನಿಮ್ಮ ಪೇರೆಂಟ್ಸ್ ಆಧಾರ್ ನಂಬರ್ನ ಹಾಕಬೇಕು. ಇದಾದ ತಕ್ಷಣ ನಿಮ್ಮ ಇಮೇಲ್ ID ಏನಿರುತ್ತೆ ಅದನ್ನು ಕೂಡ ನೋಡಿ, ಇಮೇಲ್ ID, ಮೊಬೈಲ್ ನಂಬರ್ ಎರಡನ್ನೂ ಹಾಕಿ ಸಬ್ಮಿಟ್ ಮಾಡಿ OTPನ ಏನು ಮಾಡಬೇಕು, ಎಂಟ್ರ್ ಮಾಡಬೇಕು. ಇಲ್ಲಿ ನೋಡಿ OTP ಈ ಥರ ಬರುತ್ತೆ. ನೀವು ಇನ್ನು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಹೊಸ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಇಲ್ಲಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಪಾಸ್ವರ್ಡ್ 8 ಡಿಜಿಟ್ ಇರಬೇಕು. ಓಕೆ, 8 ಡಿಜಿಟ್ ಇರಬೇಕು. ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಸ್ಮಾಲ್ ಇರಬೇಕು, ನಂಬರು ಮತ್ತು ಯಾವುದಾದ್ರೂ ಸಿಂಬಲ್ ಇರಬೇಕು. ಇಲ್ಲಿದೆ ನೋಡಿ, A to Z ಅಲ್ಲಿ ಒಂದು, A to Z ಸ್ಮಾಲ್ ಲೆಟ್ರಲ್ಲಿ ಒಂದು ಸಿಂಬಲು, ಒಟ್ಟೇನು ಬ್ಲ್ಯಾಂಕ್ ಸ್ಪೇಸ್ ಇರಬಾರ್ದು. ಮತ್ತು ನೀವು ಶುಡ್ ನಾಟ್ ಬಿ ಸೇಮ್ ಆಸ್ ಯುವರ್ ಲಾಸ್ಟ್ ಟೈಮ್ ಪಾಸ್ವರ್ಡ್, ಅಂದರೆ ನೀವು ಹಳೆ ಪಾಸ್ವರ್ಡ್ನ ಅಂದರೆ ಯಾವುದಾದ್ರೂ ಒಂದು ಡಿಫ್ರೆಂಟ್ ಪಾಸ್ವರ್ಡ್ನ ಇಡಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ ನಿಮ್ಮ SSP ID ಎಷ್ಟು ಅಂಕಿ ಇರುತ್ತೆ ಅಂದರೆ 11 ಅಂಕಿ ಇರುತ್ತೆ. ನೋಡಿ ಹಾಸ್ಟೆಲ್ ಸೀಟ್, ನೀವು ಇಲ್ಲಿ ಎಸ್ ಅಂತ ಹೊಡಿದ ತಕ್ಷಣ ಅಂದರೆ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದು, ಕ್ರಿಯೇಟ್ ಇರೋದೇ ಇದ್ದರೆ ಕ್ರಿಯೇಟ್ ಮಾಡಿದ್ರೆ ಎಸ್ ಅಂತ ಹೊಡೆದು ಇಲ್ಲಿ ಲಾಗಿನ್ ಆಗಿ ನಿಮ್ಮ ಲಾಗಿನ್ನು, ಪಾಸ್ವರ್ಡು ಮತ್ತು ಪಾಸ್ವರ್ಡ್ನ ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡು 2 ಸಲ ಟೈಪ್ ಮಾಡಬೇಕು. ಇವಾಗ ಓಕೆ ಲಾಗಿನ್ ಆಗ್ತೀರಾ.
ಇಲ್ಲಿ ಲಾಗಿನ್ ಈ ರೀತಿ ಬರುತ್ತೆ. ಲಾಗಿನ್ ಇದಾದ ತಕ್ಷಣ ಅಪ್ಲೈ ಹಾಸ್ಟೆಲ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 4 ಸ್ಟೆಪ್ ಬರುತ್ತೆ. 1 2 3 4. ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು ಮತ್ತು ನಿಮ್ಮ ಒಂದು ಇಮೇಜ್ ಅಪ್ಲೋಡು ಮತ್ತು ಪರ್ಸನಲ್ ಎಜುಕೇಷನ್ ಅಂದರೆ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಇದೆಲ್ಲ ಕೇಳುತ್ತೆ. ಆಮೇಲೆ ಫೈನಲ್ ಸಬ್ಮಿಟ್ ಬರುತ್ತೆ. ನೋಡಿ, ಥರ್ಡ್ ಸ್ಟೆಪ್ಪಲ್ಲಿ ಹಾಸ್ಟೆಲ್ ಪ್ರಿಫರೆನ್ಸ್ ಬರುತ್ತೆ. 4th ಸ್ಟೆಪ್ ಫೈನಲ್ ಸಬ್ಮಿಟ್ ಇರುತ್ತೆ. ಓಕೆ, ಇವಾಗ ಈ ಥರ ಬರುತ್ತೆ. ಸ್ಟೆಪ್ 1, ಸ್ಟೆಪ್ 2, 3, 4. ಓಕೆ, ಫಸ್ಟ್ ಅಪ್ಲೈ ಅಂತ ಮಾಡಿ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಿಮ್ಮ ಒಂದು ಇಮೇಜ್ ಸೇಮ್ ಇದೆ ನೋಡಿ. ಇಲ್ಲಿ ನಿಮ್ಮ ಬೋರ್ಡ್ ಇದೆ, CBSE ಏನಿದೆ ಅದನ್ನು ಹಾಕಿ ರಿಜಿಸ್ಟರ್ ನಂಬರ್ ಹಾಕಿ ಡೇಟಾದನ್ನು ಫೆಚ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮೊಂದು ಕ್ಯಾಟಗರಿನ ಆ್ಯಡ್ ಮಾಡಬೇಕು, ರಿಲಿಜನ್ ಮತ್ತು ನಿಮ್ಮ ಕಾಸ್ಟ್ನ. ಅದಾದ ತಕ್ಷಣ ನಿಮ್ಮ ಕಾಸ್ಟ್ ಇನ್ಕಮ್ ನಂಬರ್ನ ಎಂಟ್ರಿ ಮಾಡಬೇಕು. ಓಕೆ, ಅದಾದ ತಕ್ಷಣ ಕಾಸ್ಟ್ ಡೀಟೇಲ್ಸ್ ಎಲ್ಲ ಫೆಚ್ ಆದಮೇಲೆ ನೀವು ಪರ್ಸನಲ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಪರ್ಸನಲ್ ಡೀಟೇಲ್ಸ್ ಅದಾದ ತಕ್ಷಣ ಬರೋದು OTPನ ಹಾಕಿ ಏನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಇನ್ನು ಇಮೇಜು ಅವನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಅವನು ಕೂಡ ಹೇಳ್ತೇನೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಇಮೇಜ್ನ ಅಪ್ಲೋಡ್ ಮಾಡಬೇಕು. ನಿಮ್ಮ ಅಡ್ರೆಸ್, ಆಧಾರ್ ಕಾರ್ಡ್ಲಿಂದ ಅದನ್ನು ಹಾಕಬೇಕು. ಇನ್ನು 2ನೇ ಸ್ಟೆಪ್ಪಿಗೆ ಹೋಗಬೇಕು, ಅಕಾಡೆಮಿಕ್ ಡೀಟೇಲ್ಸ್. ಇಲ್ಲಿ ಬರೋದು ನಿಮ್ಮೊಂದು ಯೂನಿವರ್ಸಿಟಿ, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಡಿಗ್ರಿ ಮತ್ತು ಯಾವ ಇಯರ್ ಇದ್ದರೆ ಎಲ್ಲ ಹಾಕಬೇಕು. ಆದ ತಕ್ಷಣ ಯೂನಿವರ್ಸಿಟಿ, UG PG ಏನಾದಿದ್ದರೆ ನಿಮ್ಮ ಹಾಸ್ಟೆಲ್ ಡಿಸ್ಟಿಕ್ ಅಂದರೆ ಕಾಲೇಜ್ ಡಿಸ್ಟಿಕ್ನ ಆ್ಯಡ್ ಮಾಡಿ. ಅದಾದ ತಕ್ಷಣ ಮತ್ತು ನೋಡಿ ನಿಮ್ಮ ಪ್ರೆಸೆಂಟ್ ಸ್ಟಡಿ ಡೀಟೇಲ್ಸ್ ಏನಿದೆ, ಒಂದು ಪ್ರಿವಿಯಸ್ ಮತ್ತು ಪ್ರೆಸೆಂಟ್ ಎರಡೂ ಹಾಕಬೇಕು. ಸಪೋಸ್ ನೀವೇನಾದ್ರು PUC ಆಗಿದ್ರೆ PUC ಡೀಟೇಲ್ಸ್ ಹಾಕಬೇಕು. ಇನ್ನು ನೀವು ಪಾಸ್ವರ್ಡ್ ಪ್ರಿವಿಯಸ್ ಇಯರ್ ಪಾಸ್ ಆಗಿದ್ರಲ್ಲ ಅದನ್ನು ಹಾಕಬೇಕು. ರಿಸಲ್ಟು ಸ್ಟೆಪ್ 3 ಏನು, ನಿಮ್ಮ ಹಾಸ್ಟೆಲ್ ನೋಡಿ. ನಾನು ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಯಾವ ಡಿಪಾರ್ಟ್ಮೆಂಟಲ್ಲಿ OBC ಹಾಕ್ತಿರೋ, ನಿಮ್ಮ SW ಸಮಾಜ ಕಲ್ಯಾಣ ಇಲಾಖೆ ಹಾಕ್ತಿರೋ, ಟ್ರೈಬಲ್ ವೆಲ್ಫೇರ್ ಹಾಕ್ತಿರೋ, ಈ ಥರ ಹೇಳೋದು. ಕಾಲೇಜನ್ನು ಬೆಂಗಳೂರು ಅಂದರೆ ಯಾವ ಡಿಸ್ಟಿಕಲ್ಲಿದೆ, ಅದು ಯಾವ ತಾಲೂಕು, ನಿಮ್ಮ ಕಾಲೇಜ್ ಹೆಸರು ಹಾಕಿ ಗೆಟ್ ಹಾಸ್ಟೆಲ್ ಅಂತ ಹೊಡೆದು ಅದರ ನಿಯರೆಸ್ಟ್ ಇರೋ ಹಾಸ್ಟೆಲ್ಗಳು ಬರ್ತವೆ. ಓಕೆ, ನೀವು ಪ್ರಿಫರೆನ್ಸ್ ಕೊಡಬೇಕು, ಯಾವುದಂತ ಕೊಡಬೇಕು. ನಿಮಗೆ ಡಿಸ್ಟೆನ್ಸ್ ಸೆಟ್ ಅಂತ ತೋರಿಸುತ್ತೆ ಇಲ್ಲಿ. ಯೂಶ್ವಲಿ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಅಂತ ನಿಮ್ಮ ಕಾಲೇಜಿಂದ. ಅದ್ರ ಬೇಸ್ ಮೇಲೆ ನೀವು ಏನು ಮಾಡಬೇಕು, ನಿಮಗೆ ನಿಯರೆಸ್ಟ್ ಆಗುವಂಥ ಹಾಸ್ಟೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಪೋಸ್ ಕೆಲವೊಂದು ಸಲ ಡಿಸ್ಟೆನ್ಸು ಫೆಚ್ ಆಗೋದಿಲ್ಲ, ಆಲ್ರೆಡಿ ಮೆನ್ಷನ್ ಮಾಡಿದರೆ ಫೆಚ್ ಆಗುತ್ತೆ. ಇಲ್ಲಾಂದರೆ ನೀವೇ ಏನು ಮಾಡ್ಬೇಕಂದ್ರೆ ಈ ಹಾಸ್ಟೆಲ್ ಹೆಸರನ್ನ ತೆಗೆದುಕೊಂಡು ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿ ಎಷ್ಟು ಡಿಸ್ಟೆನ್ಸ್ ಚೆಕ್ ಮಾಡಿಕೊಂಡು ಪ್ರಿಫರೆನ್ಸ್ ಕೊಡಬೇಕು. ಇನ್ನು ಪ್ರಯಾರಿಟಿ ಸೇವ್ ಮಾಡಿ. ಸಪೋಸ್ ನಿಮಗೆ ಏನಾದರೂ ನಿಮ್ಮ ಹಾಸ್ಟೆಲ್ ಆ ಲಿಸ್ಟಲ್ಲಿ ಇರಲಿಲ್ಲ ಅಂದರೆ ಅವಾಗ ಏನು ಮಾಡಿ, ಆ ಬೆಂಗಳೂರು ಸೌತಲ್ಲಿ ಅಂತ ಹೊಡೋದು ಆ್ಯಡ್ ಮಾಡಿ ಹಾಸ್ಟೆಲ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಫೈನಲ್ ಸ್ಟೆಪ್ ಅಂತ ಇರುತ್ತೆ, ಪ್ರಿವ್ಯೂ ಅಂತ. ಆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಏನು ಮಾಡಿ ಕರೆಕ್ಟಾಗಿ ಓದಿ, ಎಲ್ಲ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ ಅಂದ ತಕ್ಷಣ ಏನು ಮಾಡಿ ಓಕೆ ಅಂತ ಹೊಡಿ. ಸಬ್ಮಿಟ್ ಆಗೋದ್ರೆ ಬರುತ್ತೆ. ಒಂದು ವೇಳೆ ನೀವು ನೋಡಿ ಸಲ್ಲಿಸಿದ ಹಿಂಪಡೆದ ನಮ್ಮ ತಿದ್ದುಪಡಿ ಮಾಡುವುದು ವಿಡ್ರಾ ಮಾಡಿದ ಮತ್ತೆ ಓಕೆ. ಸಪೋಸ್ ಏನಂದರೆ ನೀವೇನು ಮಾಡ್ತೀರಾ, ಅಲ್ಲಿ ವಿತ್ಡ್ರಾ ಅಂತ ಒಂದು ಆಪ್ಷನ್ ಇದೆ. ನೀವು ಆ ವಿತ್ಡ್ರಾ ಅಂತ ಹೊಡೆದ್ರೆ ಅಪ್ಲಿಕೇಶನ್ ಹಾಕಿದೆ ಏನಾಗುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಮತ್ತೆ ಪುನಃ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಏನು ಮಾಡಿ, ವಿಡ್ರಾನ ಹೊಡ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಭಾಳ ಮಿಸ್ಟೇಕ್ಸ್ ಇದ್ದರೆ ಮಾತ್ರ ವಿಡ್ರಾ ಹೊಡಿ, ಇಲ್ಲಾಂದರೆ ವಿಡ್ರಾ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮಗೆ ಅದರಲ್ಲಿ ಮೆನ್ಷನ್ ಆಗಿಲ್ಲ, ಇಲ್ಲ ಅಂತ ತೋರಿಸ್ತಾ ಇದ್ದೇನೆ. ವಿತ್ಡ್ರಾ ಅಂತ ಹೊಡೆದ್ರೆ ಏನಾಗುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ ಡಿಲೀಟ್ ಆಗಿಬಿಡುತ್ತೆ. ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಸಲ್ಲಿಸಿದ್ರೆ ನಿಮಗೆ ಯಾವುದೇ ರೀತಿ ಹಾಸ್ಟೆಲ್ ಸಿಗೋದಿಲ್ಲ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೆಚ್ಚಿನ ಮಾಹಿತಿಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ನಾವೇ ಕೂಡ ನಮ್ಮ SSP ಅಥವಾ SSP ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಕೊಡ್ತೀವಿ. ಕೇವಲ 60 ರೂಪಾಯಿ ಚಾರ್ಜಸ್ ಮಾಡ್ತೀವಿ ಆನ್ಲೈನಲ್ಲಿ. ಓಕೆ, ಥ್ಯಾಂಕ್ ಯು.